ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನಾನು ಶಿವಪ್ರಸಾದ್, ಸ್ಪೆಷಲ್ ಕರೆಸ್ಪಾಂಡೆಂಟ್, ಪೊಲಿಟಿಕಲ್ ಬ್ಯೂರೋ. ಅಕ್ಟೋಬರ್ 1 ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ. ಅಂದ್ರೆ ಪ್ರತಿದಿನ ಒಂದೊಂದು ದಿನಾಚರಣೆನ ಮಾಡ್ತಾ ಇರ್ತೀವಿ. ಆದ್ರೆ ಅಕ್ಟೋಬರ್ 1ನೇ ತಾರೀಕು ಹಿರಿಯ ನಾಗರಿಕರಿಗೆ ಅಂತ ಇರುವಂತಹ ಒಂದು ದಿನ. ಈ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಇಡೀ ವಿಶ್ವವೇ ಆಚರಣೆ ಮಾಡಿದೆ. ಅದೇ ರೀತಿ ನಮ್ಮ ಕರ್ನಾಟಕ ಕೂಡ ಆಚರಣೆ ಮಾಡಿದೆ. ಕರ್ನಾಟಕ ಸರ್ಕಾರವೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆಚರಣೆಯನ್ನ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಇಲಾಖೆಯ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಹಿರಿಯ ನಾಗರಿಕರ ರಕ್ಷಣೆಗೆ ಸೌಲಭ್ಯಗಳನ್ನ ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನುವಂಥದ್ದು. ಆದ್ರೆ ನಿಜಕ್ಕೂ ಕೂಡ ಒಂದು ವಿಚಾರ ಇಲ್ಲಿ ಗಮನಕ್ಕೆ ತರುವಂತಹ ಕೆಲಸವನ್ನ ನ್ಯೂಸ್ 18 ಮಾಡ್ತಾ ಇರುವಂತದ್ದು, ರಾಜ್ಯದಲ್ಲಿರುವಂತಹ ವೃದ್ಧಾಶ್ರಮಗಳಲ್ಲಿರುವಂತಹ ಹಿರಿಯ ನಾಗರಿಕರು ಇವತ್ತು ಊಟಕ್ಕೆ, ಬಟ್ಟೆಗೆ, ಜೊತೆಗೆ ಔಷಧಿಗೂ ಕೂಡ ಪರದಾಟ ನಡೆಸುವಂತ ಪರಿಸ್ಥಿತಿ ಬಂದಿದೆ. ಯಾಕೆ? ಸಾಮಾನ್ಯವಾಗಿ ವೃದ್ಧಾಶ್ರಮಗಳನ್ನ ಸಾಕಷ್ಟು ಕಡೆ ವೃದ್ಧಾಶ್ರಮಗಳಿರ್ತವೆ. ಕೆಲವರು ಸ್ವಂತ ಖರ್ಚಿನಿಂದ, ಕೆಲವರು ದಾನಿಗಳ ಸಹಾಯದಿಂದ, ಕೆಲವರು ಒಂದಷ್ಟು ಟ್ರಸ್ಟ್ ಗಳನ್ನ ಮಾಡಿಕೊಂಡು ಅಲ್ಲಿಂದ ಬರುವಂತಹ ಹಣದಿಂದ ನಡೆಸ್ತಾರೆ. ಆದ್ರೆ ಕೋವಿಡ್ ಬಂದ ನಂತರ ಇವೆಲ್ಲವೂ ಕೂಡ ಒಂದು ಕಡೆ ಮುಚ್ಕೊಂಡು ಹೋಗ್ತಾ ಇರುವಂತದ್ದು. ಇದರ ನಡುವೆ ರಾಜ್ಯ ಸರ್ಕಾರ, ಅದರಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಹಿರಿಯ ನಾಗರಿಕರ ಇಲಾಖೆಯಿಂದ ಅಂತಹ ವೃದ್ಧಾಶ್ರಮಗಳಿಗೆ ಒಂದಿಷ್ಟು ಅನುದಾನವನ್ನ ಕೊಡುವಂತಹ ಕೆಲಸಗಳಾಗುತ್ತೆ. ಯಾವ ರೀತಿಯಾಗಿ ಇರುತ್ತೆ ಆ ಪ್ರೋಸೆಸ್ ಅಂದ್ರೆ, ಡಿಸಿ ಅವರ ನೇತೃತ್ವದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಪ್ರತಿ ವರ್ಷ 15ರಿಂದ 20 ವೃದ್ಧಾಶ್ರಮಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅಂದ್ರೆ ನಿಜವಾಗ್ಲೂ ಕೂಡ ಇವರು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದಾರಾ, ಯಾವ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ, ಊಟದ ವ್ಯವಸ್ಥೆ ಹೇಗಿದೆ, ಕಟ್ಟಡ ಬಾಡಿಗೆ ಕಟ್ಟಡದಲ್ಲಿ ಇದ್ದಾರಾ, ಜೆನ್ಯೂನ್ ಆಗಿ ನಡೆಸ್ತಾ ಇದ್ದಾರಾ ಅನ್ನುವಂತ ಮಾಹಿತಿಯನ್ನ ಪಡ್ಕೊಂಡು ಜಿಲ್ಲಾಧಿಕಾರಿಗಳೇ ಒಂದು ವರದಿಯನ್ನ ಕೊಡ್ತಾರೆ. ಇಂತಹ ವೃದ್ಧಾಶ್ರಮ ಇಂತಹ ಜಿಲ್ಲೆಯಲ್ಲಿ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಇಂತಿಷ್ಟು ಜನ ಹಿರಿಯ ನಾಗರಿಕರು ಅಲ್ಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾರೆ. ಆ ಒಂದು ವರದಿಯ ಆಧಾರದ ಮೇಲೆ ವರ್ಷಕ್ಕೆ ಇಂತಿಷ್ಟು ಹಣ ಅಂತೇಳಿ ಆ ವೃದ್ಧಾಶ್ರಮಗಳಿಗೆ ಈ ಒಂದು ಇಲಾಖೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸ್ತಾ ಇರುವಂತಹ, ಜವಾಬ್ದಾರಿನ ಹೊತ್ತಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಹಿರಿಯ ನಾಗರಿಕರ ಇಲಾಖೆಯಿಂದ ಹಣವನ್ನ ಕೊಡಲಾಗುತ್ತೆ. ಆ ಹಣ ತುಂಬಾ ದೊಡ್ಡ ಮೊತ್ತದೇನಾಗಿರೋದಿಲ್ಲ. ಇಡೀ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ 2ರಿಂದ 2.5 ಕೋಟಿ ರೂಪಾಯಿ ಮಾತ್ರ ಕೊಡಬೇಕಾಗತ್ತೆ. ಈ ಹಣದಿಂದ ಆ ಒಂದು ಕಟ್ಟಡದ ಬಾಡಿಗೆ, ಅವರಿಗೆ ಊಟೋಪಚಾರ, ಬಟ್ಟೆಯ ವ್ಯವಸ್ಥೆ, ಔಷಧೋಪಚಾರ ಇವೆಲ್ಲವನ್ನ ಕೂಡ ಮಾಡಲಾಗುತ್ತೆ. ಆದ್ರೆ ಸರ್ಕಾರದಿಂದ ಕೊಡುವಂತ ಹಣ ಎಲ್ಲದಕ್ಕೂ ಸಾಲೋದಿಲ್ಲ. ಕನಿಷ್ಠ ಊಟಕ್ಕಾದ್ರೂ ಆಗ್ಲಿ ಅನ್ನುವಂಥದ್ದು ಯಾರು ಪ್ರಾಮಾಣಿಕವಾಗಿ ವೃದ್ಧಾಶ್ರಮ ನಡೆಸ್ತಾ ಇರ್ತಾರಲ್ಲ ಅವರ ಒಂದು ಅಭಿಲಾಷೆ. ವಿಪರ್ಯಾಸ ಅಂತಂದ್ರೆ ಕಳೆದ 3 ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಈ ಹಣ ಕೊಟ್ಟಿಲ್ಲ. ಇದು ಕೇವಲ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಮೂಲ ಎಫೆಕ್ಟ್ ಆಗಿರುವಂತದ್ದು, ನಿಲ್ಲಿಸಿರುವಂತದ್ದು ಅಂತಂದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರ. ಕೊರೋನಾ ಕಾರಣಗಳನ್ನ ಒಡ್ಡಿ ಈ ಇಲಾಖೆಯಿಂದ ವರ್ಷ ಕೊಡ್ತಾ ಇದ್ದಿದ್ದೆ 2.5ರಿಂದ 3 ಕೋಟಿ, ಅತಿ ಹೆಚ್ಚು ಅಂದ್ರೆ, ಇಲ್ಲಾಂದ್ರೆ 2ರಿಂದ 2.5 ಕೋಟಿ ಮಾತ್ರ. ಅಷ್ಟು ಹಣವನ್ನ ಕೂಡ ಕೊಡಕ್ಕಾಗಲ್ಲ ಅಂತೇಳಿ ಕೈ ಚೆಲ್ಲಿತ್ತು. ಹೀಗಾಗಿ ಅಂದಿನ ಜಿಲ್ಲಾಧಿಕಾರಿಗಳು ನಡೆಸಿ ಸರ್ವೆ ನಡೆಸಿ ಪ್ರಾಮಾಣಿಕವಾಗಿ ಯಾರು ಈ ಒಂದು ವೃದ್ಧಾಶ್ರಮ ನಡೆಸ್ತಿದಾರಲ್ಲ ಅವರಿಗೆ ಹಣವನ್ನ ಕೊಡಬೇಕು, ಇವರು ಎಲಿಜಿಬಲ್ ಇದ್ದಾರೆ ಅಂತ ವರದಿಯನ್ನ ಕೊಟ್ಟರೂ ಕೂಡ ಇಲಾಖೆಯಿಂದ ದುಡ್ಡು ಮಂಜೂರಾಗಿಲ್ಲ. ಈ ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹೆಬ್ಬಾಳ್ಕರ್ ಅವರು ಸಾಮಾನ್ಯವಾಗಿ ಎಲ್ಲರ ಒಂದು ಸ್ಪಂದನೆಗಳಿಗೆ, ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಅವರ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ಇವತ್ತು ನ್ಯೂಸ್ 18 ಮಾಡಿದೆ. ಜೊತೆಗೆ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಕೇವಲ ಒಂದೇ ವಾರದಲ್ಲಿ ಆ ಒಂದು ಹಣವನ್ನ ರಿಲೀಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸಚಿವರು ನ್ಯೂಸ್ 18ಗೆ ಏನು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ, ಹಿರಿಯ ನಾಗರಿಕರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ನೀವೊಂದ್ಸಲಿ ನೋಡ್ಕೊಂಬನ್ನಿ. ಹಿರಿಯ ನಾಗರಿಕರ ರಕ್ಷಣೆಗೆ ಸರ್ಕಾರ ಇದೆ ಅಂತ ಹೇಳ್ತಾ ಇದ್ದೀರಾ. ಒಂದ್ ಕಡೆ ತಾವು ಇದನ್ನ ವಿಸಿಟ್ ಮಾಡಿ ವೃದ್ಧಾಶ್ರಮಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ಊಟಕ್ಕೂ ಕೂಡ ಪರದಾಡೋ ಪರಿಸ್ಥಿತಿ. ಯಾಕೆ ಅಂದ್ರೆ ಪ್ರತಿ ವರ್ಷ ಸರ್ಕಾರ ವೃದ್ಧಾಶ್ರಮಗಳನ್ನ ಡಿಸಿ ಅವರ ನೇತೃತ್ವದಲ್ಲಿ ಒಂದಷ್ಟು ಪ್ರಾಮಾಣಿಕವಾಗಿ ಆಯ್ದ ವೃದ್ಧಾಶ್ರಮಗಳನ್ನ ಸೆಲೆಕ್ಟ್ ಮಾಡಿ ಸರ್ಕಾರದಿಂದ ಅನುದಾನವನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಕೋವಿಡ್ ಟೈಮಲ್ಲಿ ಬಿಜೆಪಿ ಸರ್ಕಾರ ಅನುದಾನವನ್ನ ನಿಲ್ಲಿಸಿದೆ. 3 ವರ್ಷ ಆಗಿದೆ. ಈವರೆಗೂ ಕೂಡ ಯಾವುದೇ ರಾಜ್ಯದಲ್ಲಿ ನಡೆಸ್ತಾ ಇರುವಂತಹ ವೃದ್ಧಾಶ್ರಮಗಳಿಗೆ ನಿಮ್ಮ ಇಲಾಖೆಯಿಂದ 1 ರೂಪಾಯಿ ಅನುದಾನ ಇಲ್ಲ. ತುಂಬಾ ಅನುದಾನನೂ ಇಲ್ಲ. ಬರೀ 2.5ರಿಂದ 3 ಕೋಟಿ ವರ್ಷಕ್ಕೆ. ಅದು ಕೊಡಕ್ ಆಗ್ತಿಲ್ಲ ಅಂದ್ಮೇಲೆ ಯಾವ ರೀತಿ ರಕ್ಷಣೆ ಮಾಡ್ತೀರಾ ಹಿರಿಯ ನಾಗರಿಕರು? ನೋಡಿ, ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ. ತಾವೇನು ಈಗ ಗಮನಕ್ಕೆ ನನ್ನ ತಗೊಂಡು ಬಂದಿದ್ದೀರಾ, ಏನು ತೊಂದರೆ ಇದೆ ವೃದ್ಧಾಶ್ರಮದಲ್ಲಿ. ನಾನು ಕಳೆದ 3-3.5 ತಿಂಗಳಲ್ಲಿ ನಾನು 2 ಕಡೆ ಹೋಗಿ ಬಂದಿದ್ದೀನಿ. ಗೃಹಲಕ್ಷ್ಮಿನಲ್ಲಿ ಸ್ವಲ್ಪ ನಾನು ಬ್ಯುಸಿ ಇರೋದ್ರಿಂದ ಆಗಿರಲಿಲ್ಲ. ಬಟ್ ನಾನು ಈಗ ಪ್ರತಿಯೊಂದು ಜಿಲ್ಲೆಗೆ ಹೋದಾಗ ಅಲ್ಲಿ ಮೇಕ್ ಶೂರ್ ಪ್ರತಿ
ಒಂದು ಕಡೆ ಆದ್ರೂ ಕೂಡ ವೃದ್ಧಾಶ್ರಮಕ್ಕಾಗಲಿ ಅನಾಥಾಶ್ರಮಕ್ಕಾಗಲಿ ಹೋಗಿ ಭೇಟಿ ಕೊಡುವಂಥದ್ದು ಮಾಡ್ತೀನಿ. ಈ ರೀತಿ ನ್ಯೂನತೆಗಳೇನಾದ್ರೂ ಇದ್ರೆ ಖಂಡಿತ ಸರಿಪಡಿಸ್ತೀವಿ. ಸುಮ್ಮನೆ ಸರಿಪಡಿಸ್ತೀವಿ, ಕ್ಯಾಮರಾ ಎದುರುಗಡೆ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಅದು ನಾವು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ನಮ್ಮ ಇಲಾಖೆಯಿಂದ ಏನಾದ್ರೂ ನ್ಯೂನತೆಗಳಿದ್ರೆ ಸರಿಪಡಿಸ್ತೀವಿ. ಈಗ ಆಲ್ರೆಡಿ ಮೇಡಮ್ ವೃದ್ಧಾಶ್ರಮಗಳ ನಿಯೋಗ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದೆ. ಅವರು ಕೂಡ FT ಗೆ ಕಳಿಸಿದ್ದಾರೆ, ಇವ್ರಿಗೆ ಏನಿದೆ ಅನುದಾನ ಬಿಡುಗಡೆ ಮಾಡಿ ಅಂತ. FT ನಲ್ಲಿ ಅಧಿಕಾರಿ ರೇಜು ಅವರು ಅದನ್ನ ಇನ್ನೂ ಮಾಡಿಲ್ಲ ಅಂತೇಳಿ. ನೀವಾದ್ರೂ ಅಟ್ಲೀಸ್ಟ್ ಗಮನಕ್ಕೆ ತಂದು, ಜಾಸ್ತಿ ಏನಿಲ್ಲ ಮೇಡಮ್, 2.5 ಇಂದ 3 ಕೋಟಿ ವರ್ಷಕ್ಕೆ ಇಡೀ ರಾಜ್ಯದಲ್ಲಿರುವಂತಹ ವೃದ್ಧರಿಗೆ ನಿಮ್ ಸರ್ಕಾರ ಕೊಡಬೇಕಾಗಿರೋದು. ಖಂಡಿತವಾಗ್ಲೂ ಕೊಡಿಸ್ತೀವಿ. ಅದೇನಾದ್ರೂ ಈಗಾಗಲೇ FD ಅಲ್ಲಿ ಅದು ಫೈಲ್ ಇದ್ರೆ ಖಂಡಿತವಾಗ್ಲೂ 1 ವಾರದೊಳಗಡೆ ದುಡ್ಡನ್ನ ಬಿಡುಗಡೆ ಮಾಡಿಸ್ತೀವಿ. ಸೊ ನೋಡಿದ್ರಲ್ಲ, ಇದು ಸಚಿವರು ಕೊಟ್ಟಿರುವಂತಹ ಆಶ್ವಾಸನೆ. ಎಲ್ಲರೂ ಸಣ್ಣ ಪುಟ್ಟ ಲೋಪಗಳು ಆಗಿರ್ತವೆ. ಸೊ ಹಾಗೇನಾದ್ರು ಕೂಡ ಇತ್ತು ಅಂತಂದ್ರೆ, ಯಾಕಂದ್ರೆ ಈಗ ಆಲ್ರೆಡಿ ಈ ಒಂದು ಏನು ವೃದ್ಧಾಶ್ರಮಗಳ ನಿಯೋಗ ಇದೆಯಲ್ಲ, ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇ ಈ ಒಂದು ಅಲ್ಪ ಮೊತ್ತದ ಅನುದಾನ ಅಷ್ಟೇ ಇರುವಂತದ್ದು. ಹಿರಿಯ ನಾಗರಿಕರ ಜೊತೆ ಸರ್ಕಾರ ಇರಬೇಕು. ಯಾಕಂದ್ರೆ ಮನೆಗಳಲ್ಲಿ ಅವ್ರ ಮಕ್ಕಳು ಕೂಡ ಅವರನ್ನು ದೂರ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಅವರು ಜೀವನವನ್ನು ನಡೆಸೋದಕ್ಕೆ ಆಸರೆಯಾಗಿರುವಂತಹ ವೃದ್ಧಾಶ್ರಮಗಳು ಅನ್ನುವಂತಹ ಕಾರಣಕ್ಕೋಸ್ಕರ ಇದನ್ನ ಆಲ್ರೆಡಿ FT ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ. ಆದ್ರೆ ಅಲ್ಲಿರುವಂತಹ ಅಧಿಕಾರಿ ಇದನ್ನ ಆದಷ್ಟು ಬೇಗ ಪ್ರೋಸೆಸ್ ಮಾಡಬೇಕು. ರೇಜು ಅವರು ಇದರ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡು ಆ ಒಂದು ಫೈಲ್ ಅನ್ನ ಪ್ರೋಸೆಸ್ ಮಾಡಿ ಹಣವನ್ನ ಬಿಡುಗಡೆ ಮಾಡ್ರೆ, 2 ರಿಂದ 2.5 ಕೋಟಿ ಹಣ ಅಂದಾಜು, ಅದನ್ನ ಬಿಡುಗಡೆ ಮಾಡ್ರೆ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ಜನ ವೃದ್ಧರ ಒಂದು ಬಾಳಿಗೆ ಕೊನೆ ಗಳಿಗೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಂದಲೂ ಕೂಡ ದೂರ ಆಗಿರ್ತಾರೆ. ಎಲ್ಲೋ ಒಂದ್ ಕಡೆ ಇದ್ದು ಒಂದು ಹೊತ್ತಿನ ಊಟವನ್ನ ತಿನ್ನೋದಕ್ಕೆ ನೆಮ್ಮದಿ ಬೇಕಾಗುತ್ತೆ. ಸೊ ಆ ನೆಮ್ಮದಿಯನ್ನ ಕೊಡುವಂತ ನಿಟ್ಟಿನಲ್ಲಿ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಅವರೆಲ್ಲರ ಆಶೀರ್ವಾದ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಇರುತ್ತೆ. ಸೊ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, 1 ವಾರದಲ್ಲಿ ಆ ಒಂದು ಫೈಲ್ ಅನ್ನ ಪ್ರೋಸೆಸ್ ಮಾಡಿ ಹಣವನ್ನ ಬಿಡುಗಡೆ ಮಾಡಿಸ್ತೀವಿ ಅಂತ. ಅದೇ ಆಶ್ವಾಸನೆ ಮೇಲೆ ನ್ಯೂಸ್ 18 ಕೂಡ ಕಾಯ್ತಾ ಇರುತ್ತೆ. ಜೊತೆಗೆ ಇದನ್ನ ಫಾಲೋ ಅಪ್ ಕೂಡ ಮಾಡ್ತೀವಿ. ಜೊತೆಗೆ ಹಿರಿಯ ನಾಗರಿಕರು ಕೂಡ ಅಷ್ಟೇ ಸರ್ಕಾರದಿಂದ ಬರುವಂತ ಈ ಒಂದು ಅನುದಾನಕ್ಕೋಸ್ಕರ ಕಾಯ್ತಾ ಇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಈಗಿನ ಒಂದು ವಿಶೇಷ ಕಂಟೆಂಟ್. ಮತ್ತೆ ಇನ್ನಷ್ಟು ಕಂಟೆಂಟ್ಗಳನ್ನ ನಾವು ಕೊಡ್ತಾ ಇರ್ತೀವಿ ಜನಪರವಾದಂತ. ಜೊತೆಗೆ ಜನರಿಗೆ ಮಾಹಿತಿಯ ಉದ್ದೇಶದಿಂದ ಇನ್ನೊಂದಷ್ಟು ಕಂಟೆಂಟ್ಗಳನ್ನ ನೀವು ನೋಡಬೇಕು ಅಂತಂದ್ರೆ ನ್ಯೂಸ್ 18 ಕನ್ನಡನ ಫಾಲೋ ಮಾಡ್ತಾ ಇರಿ. ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಫಾಲೋ ಮಾಡ್ತಾ ಇರಿ. ಮತ್ತಷ್ಟು ಕಂಟೆಂಟ್ಗಳು ತಮ್ಮ ಮುಂದೆ ಸಿಗ್ತಾನೆ ಇರ್ತವೆ.